ವೆಲ್ಕಮ್ ಬ್ಯಾಕ್ ಟು ಉಮಾ ಬಸವ ಬ್ಲಾಗ್ ಕನ್ನಡ. ನಾನು ಉಮಾ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಫ್ರೆಂಡ್ಸ್, ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿ. ಇನ್ ಕೇಸ್ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ಕೆಲವೊಂದು ಸಲ ನಾನು ಡೈಲಿ ವ್ಲಾಗ್ಸ್ ಹಾಕಿದಾಗ ಕೆಲವರು ಮೀಶೋ ಪ್ರಾಡಕ್ಟ್ ಬಗ್ಗೆ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ. ಸೊ ಹಾಗಾಗಿ ನಾನು ಕೆಲವೊಂದು ಪ್ರಾಡಕ್ಟ್ಗಳನ್ನ ತರಿಸಿದೆ, ಅದ್ರ ಬಗ್ಗೆ ವಿಡಿಯೋ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತು ಇದ್ರದ್ದು ಎಲ್ಲ ಪ್ರಾಡಕ್ಟು ಲಿಂಕನ್ನು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ. ನಿಮಗೂ ಯಾರಿಗಾದರೂ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ವಿಡಿಯೋ ಬಂದು ಕೆಲವೊಂದು ಕಿಚನ್ ಪ್ರಾಡಕ್ಟ್ಗಳನ್ನ ತರಿಸ್ಕೊಂಡಿದ್ದೀನಿ. ನಾನು ಸ್ವಲ್ಪ ಅಡುಗೆ ಮನೆಗೆ ಬೇಕಾಗಿರುವಂಥ ಪ್ರಾಡಕ್ಟ್ಗಳು, ಹೇಗಿದ್ರು ನಾನು ಮನೆ ಶಿಫ್ಟ್ ಮಾಡ್ತಾ ಇದ್ದೀನಿ ಅಲ್ವಾ, ಸೊ ಅಲ್ಲಿಗೆ ಬೇಕಾಗಿತ್ತು, ಅದಕ್ಕೋಸ್ಕರ ಕೊಂಡಿದ್ದೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ನೋಡಿ. ಈ ಪ್ರಾಡಕ್ಟ್ಗಳು ನಿಮಗೂ ಕೂಡ ಇಷ್ಟ ಆಗುತ್ತೆ, ಅಷ್ಟು ಚೆನ್ನಾಗಿದೆ, ಕ್ವಾಲಿಟಿನೂ ಕೂಡ ಅಷ್ಟು ಚೆನ್ನಾಗಿದೆ, ಮತ್ತು ರೇಟು ಕೂಡ ಅಷ್ಟು ಅಫೋರ್ಡಬಲ್ ಆಗಿದೆ. ತುಂಬ ಕಾಸ್ಟ್ಲಿ ಅಂತ ಏನೂ ಇಲ್ಲ. ಕೆಲವೊಂದು ಒಂದು ಅಥವಾ ಎರಡು ಐಟಮ್ ಅಷ್ಟೇ 200 ಸಮಥಿಂಗು, ಮಿಕ್ಕಿದ್ದೆಲ್ಲ 200 ರೂಪೀಸ್ ಒಳಗಡೆನೇ ಇರೋದು. ಸೊ ವಿಡಿಯೋನ ಎಲ್ಲ ಸ್ಕಿಪ್ ಮಾಡ್ದೇನೆ ನೋಡಿ. ಇದು ಬಂದು ವೆಜಿಟೇಬಲ್ ಸ್ಟೀಮರ್ನ ನಾನು ತರಿಸ್ಕೊಂಡಿದ್ದೀನಿ. ಇದನ್ನ ಇನ್ನೂ ಕೂಡ ನಾನು ಓಪನ್ ಮಾಡಿಲ್ಲ. ಅಷ್ಟು ಐಟಮ್ಗಳಲ್ಲಿ ಒಂದು ಅಥವಾ ಎರಡು ಐಟಮ್ಗಳನ್ನ ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಕೆಲವೊಂದು ಸಲ ಐಟಮ್ ಬಂದ ತಕ್ಷಣ ಓಪನ್ ಮಾಡಿ ನೋಡಿಬಿಡ್ಬೇಕು, ಅದೊಂಥರ ಕ್ಯೂರಿಯಾಸಿಟಿ ಇರುತ್ತೆ. ಇದನ್ನಿನ್ನೂ ಓಪನ್ ಮಾಡಿಲ್ಲ. ಇದು ಬಂದು ವೆಜಿಟೇಬಲ್ ಸ್ಟೀಮರ್. ಇದು ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ. ನಾನು ಪ್ರತಿ ಒಂದು ಅನ್ಬಾಕ್ಸಿಂಗ್ ವಿಡಿಯೋದಲ್ಲೂ ಹೇಳ್ತಾನೆ ಇರ್ತೀನಿ, ಮೀಶೋದ್ರಲ್ಲಿ ಪ್ಯಾಕಿಂಗ್ ಅಂತೂ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ಅಂತ. ಇದು ಫೋಲ್ಡಿಂಗ್, ಇದು ವೆಜಿಟೇಬಲ್ಲು ಮತ್ತು ಫ್ರೂಟ್ಸು ಏನಾದರೂ ಕೂಡ ಸ್ಟೀಮ್ ಮಾಡ್ಕೊಳ್ತಿರ್ಬೋದು. ನನ್ನ ಮಗುಗೆ ಸ್ವಲ್ಪ ಫ್ರೂಟ್ಸು ಎಲ್ಲನೂ ನಾನು ಸ್ಟೀಮ್ ಮಾಡಿ ಕೊಡೋದ್ರಿಂದ ಕೆಲವೊಂದು ಸಲ ಪಾತ್ರೆಗೆ ಹಾಕಿ ನೀರು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಕೊಡ್ತಾ ಇದೆ. ಸೊ ಹಾಗಾಗಿ ನಾನಿದು ನೋಡ್ತಿದ್ದಾಗ ನನಗೆ ಇದು ನೆಸೆಸಿಟಿ ಇದೆ ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಫೋಲ್ಡ್ ಮಾಡ್ಕೋಬೋದು. ಈ ಥರ ಚಿಕ್ಕದಾಗೆ ಇದೆ. ಜಾಸ್ತಿ ಇರೋದನ್ನು ಏನೂ ತರಿಸಿಲ್ಲ, ಯಾಕಂತ ಹೇಳಿದ್ರೆ ನನಗೆ ಸ್ವಲ್ಪ ಕಡಿಮೆ ಕ್ವಾಂಟಿಟಿದನ್ನು ನಾನು ಯೂಸ್ ಮಾಡೋದ್ರಿಂದ. ಸೊ ಹಾಗಾಗಿ ಚಿಕ್ಕದಾಗಿ ತರಿಸ್ಕೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದ್ರ ಒಳಗಡೆ ಇದು ಕೂಡ ಕೊಟ್ಟಿದ್ದಾರೆ, ಉಪ್ಪುಗಳು ಕೂಡ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿದೆ ಸ್ಟೀಲ್ದು ಫೋಲ್ಡಿಂಗ್ದು. ಇದ್ರ ರೇಟ್ ಕೂಡ ತುಂಬಾ ಕಮ್ಮಿ ಇದೆ. ಕೇಳಿದ್ರಂತೂ ಫುಲ್ಲು ನೀವು ಶಾಕ್ ಆಗ್ತೀರಾ. ಜಸ್ಟ್ 160 ರೂಪೀಸ್, 166 ರೂಪಾಯಿ. 160 ಅಲ್ಲ, 166 ರೂಪೀಸ್ಗೆ ನನಗೆ ಇದು ಸಿಕ್ಕಿರೋದು. ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ನೋಡ್ತಿರ್ಬೋದು ನೀವು, ತುಂಬಾ ಚೆನ್ನಾಗಿದೆ. ಸೊ ಇದ್ರ ಲಿಂಕು ಕೂಡ ನಾನು ಕೆಳಗಡೆ ಹಾಕಿರ್ತೀನಿ, ನೀವು ಕೂಡ ಬೈ ಮಾಡ್ಬೋದು. ಪಾಪುಗಳಿಗೆ ಏನಾದರೂ ಫ್ರೂಟ್ಸು ಮತ್ತು ವೆಜಿಟೇಬಲ್ಸ್ನ ಸ್ಟೀಮ್ ಮಾಡಬೇಕು ಅಂತ ಹೇಳಿದಾಗ ಇದು ತುಂಬಾ ಯೂಸ್ಫುಲ್ ಆಗುತ್ತೆ. ಸೊ ಇದ್ರ ಲಿಂಕು ಕೂಡ ಹಾಕಿರ್ತೀನಿ. 166 ರೂಪಾಯಿ, 166 ರೂಪೀಸ್ಗೆ ಇದು ಸಿಕ್ಕಿರೋದು. ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸ್ಟೀಲ್ದು. ಸೊ ನೀವು ಕೂಡ ಬೈ ಮಾಡ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಟಿಶ್ಯೂ ಬಾಕ್ಸ್ ಹೋಲ್ಡರ್. ಇದು ನಾನು ಸ್ವಲ್ಪ ಎಲ್ಲನೂ ಕವರ್ಗೆ ಹಾಕಿ ಇಟ್ಕೊಬಿಟ್ಟಿದೆ. ಸೊ ಹಾಗಾಗಿ ಕೆಲವೊಂದು ಸಲ ನನ್ನ ಮಗ ಎತ್ತಿ ಕಿತ್ತು ಬಿಸಾಕ್ತಿದ್ನ. ಸೊ ಹಾಗಾಗಿ ಇದು ನೋಡ್ತಿದ್ದೆ, ತುಂಬಾ ಇಷ್ಟ ಆಯಿತು. ಸೊ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಇದು ಕೂಡ ಪ್ಯಾಕ್ ಇನ್ನೂ ಓಪನ್ ಮಾಡಿಲ್ಲ. ಸಖತ್ತಾಗಿದೆ ನೋಡಿ. ಕಲ್ಲರು ಅಷ್ಟೇ ಅಷ್ಟು ಸೂಪರ್ ಆಗಿದೆ. ಹಿಂದಿನ ಕಾಲದಲ್ಲಿ ರೇಡಿಯೋ ಬರ್ತಿತ್ತಲ್ಲ, ಆ ಥರ ಕ್ಯೂಟ್ ಆಗಿದೆ. ಎಷ್ಟು ಚೆನ್ನಾಗಿದೆ ನೋಡಿ, ಕ್ಯೂಟ್ ಆಗಿದೆ. ಇದು ಡಾರ್ಕ್ ಗ್ರೀನು. ಇದರಲ್ಲಿ ಕಲರ್ಸ್ ಕೂಡ ಅವೈಲಬಲ್ ಇದೆ. ಸೊ ನೀವು ಕೂಡ ಬೈ ಮಾಡ್ಬೋದು. ಇದ್ರ ರೇಟು ಕೂಡ ತುಂಬಾ ಕಮ್ಮಿ ಇದೆ. 195 ರೂಪಾಯಿಗೆ ನನಗೆ ಇದು ಸಿಕ್ಕಿರೋದು. ಇದನ್ನು ಕಿಚನಲ್ಲಾಗಿರ್ಬೋದು, ಡೈನಿಂಗ್ ಟೇಬಲ್ ಮೇಲೆ ಆಗಿರ್ಬೋದು, ಇದಕ್ಕೆ ತುಂಬಾ ಕ್ಯೂಟ್ ಆಗಿದೆ. ಮತ್ತು ನಾವೆಲ್ಲರೂ ಕೂತ್ಕೊಂಡು ಸ್ನ್ಯಾಕ್ಸ್ ತಿಂತಿರ್ಬೇಕಾದ್ರೆ ಇದನ್ನ ಇಟ್ಕೊಂಡು ಮನೇಲಿ ಯೂಸ್ ಮಾಡೋಕ್ಕೆ ತುಂಬ ಚೆನ್ನಾಗಿದೆ.
ನೋಡ್ತಿರ್ಬೋದು ನೀವು ಎಷ್ಟು ಕ್ಯೂಟಾಗಿದೆ. ಕೆಲವೊಂದು ಪ್ರಾಡಕ್ಟ್ಗಳನ್ನ ನಾವು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗಲ್ಲ, ಅಷ್ಟು ತುಂಬಾ ಚೆನ್ನಾಗಿದೆ. ಇದ್ರ ರೇಟ್ ಬಂದು 195 ರುಪೀಸ್ಗೆ. ಇದ್ರದ್ದು ಲಿಂಕು ಕೂಡ ನಾನು ಕೆಳಗಡೆ ಹಾಕಿರ್ತೀವಿ, ನೀವು ಕೂಡ ಬೈ ಮಾಡ್ಬೋದು. ತುಂಬಾ ಕ್ಯೂಟಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು ಡಾರ್ಕ್ ಗ್ರೀನ್ ಕಲರ್ ಇದೆ. ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ, ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ, ತುಂಬಾ ಚೆನ್ನಾಗಿದೆ. ರೇಟು ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಬಂದು ಇದು ನಾನು ಕೆಲವೊಂದು ಸ್ಪೂನ್ಗಳನ್ನ ಆರ್ಡ್ರು ಮಾಡಿದೆ. ಸೊ ಅದು ನೋಡ್ತಿದ್ದಂಗೆ ನನಗೆ ತುಂಬಾ ಇಷ್ಟ ಆಯಿತು. ಸೊ ಹಂಗಾಗಿ ಸ್ಪೂನ್ಗಳನ್ನ ಆರ್ಡ್ರ್ ಮಾಡಿದೆ. ಜಸ್ಟ್ 103 ರೂಪಾಯಿ ಅಷ್ಟೇ. ಇದ್ರ ರೇಟು ಫಸ್ಟೇ ಹೇಳ್ಬಿಡ್ತೀನಿ, ಜಸ್ಟ್ 103 ರೂಪಾಯಿ ಅಷ್ಟೇ. ಪ್ಯಾಕಿಂಗ್ ಅಂತೂ ಫುಲ್ ಕ್ಯೂಟಾಗಿ ಮಾಡಿದ್ದಾರೆ. ಈ ಕುಕ್ಕಿಂಗ್ ವಿಡಿಯೋ ಮಾಡ್ತಾರಲ್ಲ ಅವ್ರಿಗೆ ಇದು ತುಂಬಾ ಯೂಸ್ ಆಗುತ್ತೆ. ನೋಡೋಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಂದು ಸಲ ಈ ಉಪ್ಪು ಹಾಕಬೇಕು ಅಂತ ಹೇಳಿದ್ರೆ, ಖಾರದ ಪೌಡ್ರುಗಳು ಹಾಕಬೇಕು ಅಂತ ಹೇಳಿದ್ರೆ ಹಿಂಗೆ ಹಾಕ್ಕೊಂಡು ಹಾಕ್ತಿರ್ತೀವಿ ಅಲ್ವಾ. ಸೊ ಹಾಗಾಗಿ ಇದನ್ನ ಯೂಸ್ ಮಾಡ್ತು ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ಅಟ್ರಾಕ್ಟಾಗಿ ಕಾಣಿಸುತ್ತೆ. ಸೊ ಹಂಗಾಗಿ ನಾನು ಇದನ್ನು ತರಿಸ್ಕೊಂಡಿದ್ದೀನಿ. ಇದು ಬಂದು ಸ್ಟೀಲು, ಗೋಲ್ಡ್ ಕೋಟಿಂಗ್ ಇರುವಂಥದ್ದು. 4 ಸ್ಪೂನ್ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. 103 ರೂಪಾಯಿಗೆ ಗೋಲ್ಡ್ ಕೋಟಿಂಗ್ ಕೊಟ್ಟಿರುವಂಥದ್ದು. ಸ್ಟೀಲು ಬಂದು ಆ್ಯಕ್ಚುಲಿ ಇದಕ್ಕೆ ಗೋಲ್ಡ್ ಇದು ಮಾಡಿರೋದು 103 ರೂಪಾಯಿಗೆ. ತುಂಬಾ ಚೆನ್ನಾಗಿದೆ. ಈ ಕುಕ್ಕಿಂಗ್ ವಿಡಿಯೋ ಮಾಡೋರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ, ವಿಡಿಯೋಗೆ ತುಂಬ ಅಟ್ರಾಕ್ಟಾಗಿ ಕಾಣುತ್ತೆ. ಇದು ತುಂಬ ಚೆನ್ನಾಗಿದೆ, ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಇದ್ರ ರೇಟ್ ಕೂಡ 103 ರೂಪಾಯಿ. ಇದ್ರ ಲಿಂಕು ಕೂಡ ಕೆಳಗಡೆ ಹಾಕಿರ್ತೀನಿ. ಯಾರಿಗಾದರೂ ಕುಕ್ಕಿಂಗ್ ವಿಡಿಯೋ ಮಾಡೋರು, ಯೂಟ್ಯೂಬ್ ಮಾಡೋರು ಇದನ್ನು ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಯಾವ ಥರ ಅಂತ ಹೇಳಿದ್ರೆ, ಈಗ ನಾನಿರೋ ಮನೆಯಲ್ಲಿ ಸಪ್ರೇಟು ದೇವ್ರ ಮನೆ ಇಲ್ಲ, ನಾನೇ ಒಂದು ಚಿಕ್ಕ ಬಾಕ್ಸ್ ಥರ ಮಾಡ್ಕೊಂಡಿದ್ದೀನಿ. ಅಲ್ಲಿ ನನಗೆ ಗಂಧದ ಕಡ್ಡಿ ಇಡಬೇಕು ಅಂದರೆ ಸ್ವಲ್ಪ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಅಲ್ಲೆಲ್ಲಾದರೂ ಇದಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಅಲ್ಲಿ ಗಂಧದ ಕಡ್ಡಿ ಆಗಿರ್ಬೋದು ಅಥವಾ ಧೂಪನೇ ಆಗಿರ್ಬೋದು ಇಡಲ್ಲ. ನಾನು ಲಾಸ್ಟ್ ಟೈಮು ಒಂದು ಧೂಪ ಇಟ್ಟಿದ್ದೆ, ಅದ್ರ ಕೆಳಗಡೆ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಧೂಪ ಉರ್ದಂಗೆ ಕೆಳಗಡೆ ಕಪ್ಪಾಗ್ಬಿಟ್ಟಿದೆ. ಸೊ ಹಾಗಾಗಿ ನಾನು ಅಲ್ಲಿ ಇಟ್ಟಿರಲಿಲ್ಲ. ಗಂಧದ ಕಡ್ಡಿ ಮತ್ತು ಧೂಪ ಎರಡನ್ನೂ ತೊಗೊಂಡೋಗಿ ನಾನು ಬಾಗಿಲ ಹತ್ರ ಇಡ್ತಿದ್ದೆ. ಸೊ ಹಾಗಾಗಿ ನನಗೆ ಇದು ನೆಸೆಸಿಟಿ ಇತ್ತು. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಇದೊಂಥರ ಬಾಕ್ಸು, ಇದು ಆಲ್ಮೋಸ್ಟ್ ಎಲ್ಲರೂ ನೋಡಿರ್ತಾರೆ. ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಪ್ಯಾಕಿಂಗ್ ಅಂತೂ ಎಷ್ಟು ಕೇರ್ಫುಲ್ಲಾಗಿ ಮಾಡಿದ್ದಾರೆ ಅಂದರೆ, ಇದೊಂದು ಹಾಕಿದ್ದಾರೆ ದೊಡ್ಡದು, ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಧೂಪ ಇಟ್ಟು ಇನ್ನು ಮುಚ್ಚೋದು, ತುಂಬಾ ಚೆನ್ನಾಗಿದೆ. ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ, ನೋಡ್ತಿರ್ಬೋದು ನೀವು, ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ, ಅಷ್ಟು ಸಖತ್ತಾಗಿದೆ ಫಿನಿಶು ಎಲ್ಲ. ಒಳಗಡೆ ಈ ಥರ ಒಂದು ಇಟ್ಕೊಟ್ಟಿದ್ದಾರೆ, ಸ್ಟೀಲ್ದೇನೆ, ಅದು ಕೋಟಿಂಗ್ ಮಾಡಿರೋದು, ಗೋಲ್ಡ್ ಕೋಟಿಂಗ್ ಮಾಡಿರುವಂಥದ್ದು. ಇಲ್ಲಿಟ್ಬಿಟ್ಟು ಇಲ್ಲಿಟ್ಟರೆ ಧೂಪನ ಇಲ್ಲಿಟ್ಟರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ರೇಟು ಅಷ್ಟೇ ತುಂಬಾ ಕಮ್ಮಿಗೆ ಸಿಕ್ಕಿದೆ. ಜಸ್ಟ್ 113 ರೂಪಾಯಿಗೆ ನನಗೆ ಇದು ಸಿಕ್ಕಿರೋದು. ತುಂಬಾ ಚೆನ್ನಾಗಿದೆ. ಇವನ್ ನಾನು ಇವಾಗ ಹೋಗ್ತಿದ್ದೀನಲ್ಲ ಮನೆ, ಅಲ್ಲಿ ದೇವ್ರ ಮನೆ ಸಪ್ರೇಟ್ ಆಗಿದೆ. ಬಟ್ ಇದನ್ನು ನಾನು ಮನೇನ ಡೆಕೋರೇಟ್ ಮಾಡಬೇಕಾದ್ರೆ ಎಲ್ಲಿ ಇಡಬೇಕು ನೋಡಿಕೊಂಡು ಇಡ್ತೀನಿ. ಇದನ್ನು ತುಂಬಾ ಚೆನ್ನಾಗಿದೆ. 113 ರೂಪಾಯಿಗೆ ಸಖತ್ತಾಗಿದೆ. ನಾನು ಲಾಸ್ಟ್ ಟೈಮು ಎಲ್ಲೋ ಹೊರಗಡೆ ಹೋಗಿದ್ದಾಗ, ಟೂರಿಸ್ಟ್ ಪ್ಲೇಸ್ಗೆ ಹೋಗಿದ್ದಾಗ ಇದು ಹೊರಗಡೆ ಇಟ್ಟಿದ್ರು 200, 250 ಆ ಥರ ರೇಟ್ ಹೇಳ್ತಾಯಿದ್ರು. ಸೊ ಹಾಗಾಗಿ ನನಗೆ ಇದು 113 ರೂಪಾಯಿ ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ, ಮಸ್ಟ್ ಬೈ ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಪ್ರಾಡಕ್ಟ್ ಬಂದು ಇದು ಬಂದು ಸ್ವಲ್ಪ ಸೂಪ್ದು ಬೌಲ್ಗಳನ್ನ ನಾನು ತರಿಸ್ಕೊಂಡಿದ್ದೀನಿ. ನನಗೆ ಇರಲಿಲ್ಲ, ಇತ್ತು, ಸ್ಟೀಲ್ದು ಇತ್ತು. ಬಟ್ ಇದು ನೋಡ್ತಿದ್ದಂಗೆ ನನಗೆ ಸ್ವಲ್ಪ ಇಷ್ಟ ಆಯಿತು. ಸೊ ಹಾಗಾಗಿ ಇದನ್ನು ನಾನು ತರಿಸ್ಕೊಂಡಿದ್ದೀನಿ. ಪ್ಯಾಕಿಂಗ್ ಅಂತೂ ಫುಲ್ಲು ಸಖತ್ತಾಗಿ ಮಾಡಿದ್ದಾರೆ. ಎಲ್ಲೂ ಕೂಡ ಡ್ಯಾಮೇಜ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಸಖತ್ತಾಗಿ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಿರ್ಬೋದು. ಅಷ್ಟು ಕ್ಯೂಟಾಗಿದೆ ನೋಡಿ. ಸೂಪ್ಗೆ ಅಂತ ನಾನು ತರಿಸ್ಕೊಂಡಿರೋದು, ಸೂಪ್ ಕುಡಿಯೋಕ್ಕೆ ಅಂತ. ಇವನ್ ಇದು ಸೂಪ್ ಬೌಲೇನೆ. ಇದು ಬ್ಲ್ಯಾಕ್ ಕಲರ್ ನನಗೆ ಇಷ್ಟ ಆಯಿತು, ಕಲರ್ ಕೂಡ ಇತ್ತು, ಬ್ಲ್ಯಾಕ್ ಇಷ್ಟ ಆಯಿತು. ಸೊ ಹಂಗಾಗಿ ನಾನು ಬ್ಲ್ಯಾಕ್ನ ತರಿಸ್ಕೊಂಡಿದ್ದೀನಿ. ಇದು ಪ್ಯಾಕ್ ಆಫ್ 3 ಇದೆ. ಮತ್ತು ಇದಕ್ಕೆ
ಸ್ಪೂನು ಕೂಡ ಕೊಟ್ಟಿದ್ದಾರೆ. ಸ್ಪೂನು ಅಷ್ಟೇ ಅಷ್ಟು ತುಂಬಾ ಕೇರ್ಫುಲ್ಲಾಗಿ ಪ್ಯಾಕ್ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ, ಪ್ಯಾಕ್ ಆಫ್ 3 ಇದು. ಕ್ಯೂಟ್ ಆಗಿದೆ. ಸೂಪ್ ಕುಡಿಯೋಕ್ಕಂತೂ ತುಂಬಾ ಚೆನ್ನಾಗಿದೆ. ಇವನ್ ಏನಾದರೂ ಗಂಜಿ ಆ ಥರ ಏನಾದ್ರು ಮಾಡ್ಕೊಂಡಾಗ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ ಅಂತ ನೋಡಿದ ತಕ್ಷಣ ನನಗೆ ಇಷ್ಟ ಆಯಿತು. ಇದ್ರದ್ದು ರೇಟು ಕೂಡ ಏನು ಅಷ್ಟೊಂದು ಕಾಸ್ಟ್ಲಿ ಏನಿಲ್ಲ. ಇದ್ರ ರೇಟ್ ಬಂದು ಅಷ್ಟೊಂದೇನು ಕಾಸ್ಟ್ಲಿ ಅಂತ ಏನಿಲ್ಲ, 208 ರೂಪಾಯಿ ಅಷ್ಟೇ. ಪ್ಯಾಕ್ ಆಫ್ 3ಗೆ 208 ರೂಪಾಯಿ. ಹೊರಗಡೆ ನಾವಿಲ್ಲಿ ಶಾಪ್ಗಳಲ್ಲಿ ಏನಾದ್ರು ತೊಗೊತೀವಿ ಅಂತ ಹೇಳಿದ್ರೆ ಇನ್ನೂ ಕಾಸ್ಟ್ಲಿ ಆಗುತ್ತೆ. ಸೊ ನನಗೆ 208 ರೂಪಾಯಿಗೆ ಇದು ಸಿಕ್ಕಿದೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ. ನೀವು ಇಲ್ಲಿ ನೋಡ್ತಿರ್ಬೋದು, ಎಲ್ಲೂ ಕೂಡ ಡ್ಯಾಮೇಜ್ ಇಲ್ಲ, ಫಿನಿಶ್ ಹಂಗೆ ಹಿಂಗೆ ಇದೆ ಅಂತ ನನಗಿಲ್ಲ. ತುಂಬಾ ಸಖತ್ತಾಗಿದೆ. ಸ್ಪೂನು ಕೂಡ ಅಷ್ಟೇ ಎಷ್ಟು ಚೆನ್ನಾಗಿದೆ ನೋಡಿ ನೀವಿಲ್ಲಿ. ತುಂಬಾ ಇಷ್ಟ ಆಯಿತು. ಇದು ಕೂಡ 208 ರೂಪಾಯಿ. ಇಷ್ಟು ತರಿಸಿರೋ ಪ್ರಾಡಕ್ಟಲ್ಲಿ ಇದೊಂದೇ ಅಷ್ಟೇ 208 ರೂಪಾಯಿ. ಮಿಕ್ಕಿದೆಲ್ಲ 200 ರೂಪಾಯಿ ಒಳಗಡೆನೇ. ತುಂಬಾ ಚೆನ್ನಾಗಿದೆ. ಇದನ್ನು ಕೂಡ ನೀವು ಮಸ್ಟ್ ಬೈ ಅಂತಲೂ ಹೇಳ್ಬೋದು. ಇಷ್ಟು ಪ್ರಾಡಕ್ಟ್ ಬಂದು ಇದು ನಾನು ಆಲ್ರೆಡಿ ಓಪನ್ ಮಾಡಿಬಿಟ್ಟಿದ್ದೀನಿ. ಗಣೇಶ ತುಂಬಾ ಚೆನ್ನಾಗಿದೆ. ನೀವಿಲ್ಲಿ ನೋಡ್ತಿರ್ಬೋದು ಎಷ್ಟು ಕ್ಯೂಟಾಗಿದೆ ಅಂತ. ಫಿನಿಶು ಕೂಡ ಅಷ್ಟೇ ಅಷ್ಟು ಚೆನ್ನಾಗಿದೆ. ಮೆಟಲ್ ಇದು ತುಂಬಾ ಚೆನ್ನಾಗಿದೆ. ಗೋಲ್ಡ್ ಫಿನಿಶ್ ಕೊಟ್ಟಿದ್ದಾರೆ. ನೀವಿಲ್ಲಿ ನೋಡ್ತಿರ್ಬೋದು. ಇದನ್ನು ನಾನು ನನ್ನ ಹೊಸ ಮನೆ ಎಂಟ್ರೆನ್ಸ್ಗೆ ಹಾಕೋಣ ಅಂತ ಹೇಳ್ಬಿಟ್ಟು ತೊಗೊಂಡಿದ್ದೀನಿ. ತುಂಬಾ ಸಖತ್ತಾಗಿದೆ. ನಾನು ಇದನ್ನು ಯಾವುದೋ ಒಂದು ದೇವಸ್ಥಾನಕ್ಕೆ ಹೋದಾಗ ಕೇಳಿದ್ದಕ್ಕೆ ಇಲ್ಲ ಅಂದರೂ ಒಂದು 500 ಸಮಥಿಂಗ್ ಏನೇ ಹೇಳಿದ್ರು, ನಾನು ಮರ್ತೋಗಿದೆ. ಬಟ್ ಇದು ನಾನು ಇಲ್ಲಿಗೆ ಸಿಕ್ಕಿರೋ ಅಷ್ಟು ಕಮ್ಮಿ ರೇಟಲ್ಲಿ ನನಗೆ ಅಲ್ಲಿ ಹೇಳಿಲ್ಲ. ಜಸ್ಟ್ 400-500 ಮೇಲೇ ಹೇಳಿದ್ದು. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಫಿನಿಶ್ ನೋಡಿದ್ರಂತೂ ನೀವು ಅಷ್ಟು ಶಾಕ್ ಆಗ್ತೀರಾ, ಅಷ್ಟು ಚೆನ್ನಾಗಿದೆ ಇದು. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಇದನ್ನು ನಾನು ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ, ಅಷ್ಟು ಚೆನ್ನಾಗಿದೆ. ಇದ್ರ ರೇಟು ಕೂಡ ಅಷ್ಟೇ 167 ರೂಪಾಯಿ ಇದು. ಅಲ್ಲಿ ಪಿಕ್ಚರ್ ಯಾವ ರೀತಿ ತೋರಿಸಿದ್ರು ಮೀಶೋದ್ರಲ್ಲಿ ಅದೇ ರೀತಿ ಬಂದಿದೆ. 167 ರೂಪಾಯಿಗೆ ನನಗೆ ಇದು ಪ್ರಾಡಕ್ಟ್ ಸಿಕ್ಕಿರೋದು. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ತಿರ್ಬೋದು. ಅಷ್ಟು ಇಷ್ಟ ಆಯಿತು ನನಗೆ. 10ಕ್ಕೆ 10 ರೇಟ್ ಬಂದು 10ಕ್ಕೆ 10 ಕೊಟ್ಟರು ಏನೋ ಮೋಸ ಆಗಲ್ಲ. ಇದು ತುಂಬಾ ಚೆನ್ನಾಗಿದೆ. ನನಗಂತೂ ಪರ್ಸ್ನಲಿ ತುಂಬ ಇಷ್ಟ ಆಯಿತು. ಗಣೇಶ ಸಖತ್ತಾಗಿದೆ. ಇಷ್ಟು ಪ್ರಾಡಕ್ಟ್ ಬಂದು ನನಗೊಂದು ಕಿಚನ್ ಟವಲ್ಗಳು ಬೇಕಿತ್ತು, ಹ್ಯಾಂಡ್ ಟವಲ್ಗಳು. ಸೊ ಅದನ್ನು ನಾನು ತರ್ಸ್ಕೊಂಡಿದ್ದೆ. ಇದನ್ನು ಕೂಡ ಓಪನ್ ಮಾಡಿಬಿಟ್ಟಿದ್ದೀನಿ. ನೀವು ಇಲ್ಲಿ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. 4 ಬಂದಿದೆ. ಎಷ್ಟು ಕ್ಯೂಟಾಗಿದೆ ಅಂದರೆ ಫುಲ್ಲು ಸಾಫ್ಟ್ ಇದೆ. ಈ ಕೆಲವೊಂದು ಸಲ ನಾವು ಅಡುಗೆ ಮಾಡಬೇಕಾದ್ರೆ ಪ್ರತಿಯೊಂದಕ್ಕೂ ನಾವು ಕೈ ತೊಳ್ಕೊತಾನೆ ಇರ್ತೀವಿ, ಹ್ಯಾಂಡ್ ವಾಶ್ ಮಾಡ್ತಾನೆ ಇರ್ತೀವಿ. ಆವಾಗ ಬಟ್ಟೆ ಕೈನ ಒರೆಸ್ಕೊಳ್ಳೋಕ್ಕೆ ಇದು ಬಟ್ಟೆ ಯೂಸ್ ಆಗುತ್ತೆ ಅಂದ್ಬಿಟ್ಟು ನಾನು ತರಿಸ್ಕೊಂಡಿದ್ದೀನಿ. ನೋಡೋಕ್ಕೂ ಕೂಡ ತುಂಬಾ ಕ್ಯೂಟಾಗಿದೆ. ನನಗೆ ಇದು 4 ಕಲರ್ ಸಿಕ್ಕಿದೆ. ಗ್ರೀನ್ ಒಂದು, ಪರ್ಪಲ್ ಒಂದು, ಮತ್ತು ಪಿಂಕ್ ಕಲರ್ ಒಂದು. ತುಂಬಾ ಚೆನ್ನಾಗಿದೆ. ಇದ್ರ ರೇಟು ಕೂಡ ತುಂಬಾ ಕಮ್ಮಿ ಇದೆ. 135 ರೂಪಾಯಿಗೆ ನನಗೆ ಇದು ಸಿಕ್ಕಿರೋದು. ತುಂಬಾ ಸಖತ್ತಾಗಿದೆ. ನೀವು ಕೂಡ ಮಸ್ಟ್ ಬೈ ಅಂತಲೇ ಹೇಳ್ಬೋದು. ಇಷ್ಟು ಐಟಮ್ನ ನಾನು ತರಿಸಿರೋದು. ಸೊ ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಿಮಗೆ ಯಾವ ಥರ ಪ್ರಾಡಕ್ಟ್ ಬೇಕು ಅಂತ ನನಗೆ ಕಾಮೆಂಟಲ್ಲಿ ಹೇಳಿ. ಸೊ ನಾನು ಅದ್ರ ಬಗ್ಗೆ ಆ ಪ್ರಾಡಕ್ಟ್ನ ತರಿಸಿ ನಾನು ವಿಡಿಯೋ ಮಾಡ್ತೀನಿ. ಸೊ ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕೊನೆವರೆಗೂ ನೋಡಿದ್ದೀರಾ ಅಂತ ಅಂದ್ಕೊತೀನಿ. ಶಿಫ್ಟ್ ಆದಮೇಲೆ ಸೊ ರೆಗ್ಯುಲರಾಗಿ ಮಾಡೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಈ ಥರ ವೀಡಿಯೋಗಳು ಮಾಡ್ತಾಯಿದ್ದೀನಿ. ನಾನು ಜಾಸ್ತಿ ಪ್ರಿಫರೆನ್ಸ್ ಬಂದು ನನ್ನ ಮಗುಗೆ ಕೊಡ್ತಿರೋದ್ರಿಂದ ನಾನು ವಿಡಿಯೋನ ಮಾಡೋಕ್ಕಾಗ್ತಿಲ್ಲ ಅಷ್ಟೇ. ಸೊ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಆದಷ್ಟು ಸಪೋರ್ಟ್ ಮಾಡಿ. ಮತ್ತು ಇಷ್ಟು ಪ್ರಾಡಕ್ಟ್ ಲಿಂಕ್ಗಳನ್ನ ಕೂಡ ನಾನು ಕೆಳಗಡೆ ಟ್ಯಾಗ್ ಮಾಡಿರ್ತೀನಿ. ಸೊ ಯಾರಿಗಾರು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ನೀವು ಕೂಡ ಬೈ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಬಾಯ್.